ಕೋಟಿ ಹಿಂದೂಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಅದೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಕನಸು. ಈ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ಕಡೆಯಿಂದ ಆನಿಮೇಷನ್ ವಿಡಿಯೋ ರಿಲೀಸ್ ಆಗಿದೆ. ಯಾವ ಕಾರಣಕ್ಕೆ ಅಂದ್ರೆ ರಾಮನ ಮೂಲಸ್ಥಾನವೆಲ್ಲಿ, ಎಷ್ಟು ವಿಸ್ತೀರ್ಣದಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ, ಎಲ್ಲದರ ಕುರಿತು ಈ ವಿಡಿಯೋ ಮೂಲಕ ತಿಳಿಸುವ ಪ್ರಯತ್ನ ಆಗಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಾಮ ಮಂದಿರ ನಿರ್ಮಾಣದ ಪರಿಶ್ರಮ ಅಷ್ಟಿಷ್ಟಲ್ಲ. ಸಾವಿರಾರು ಕಾರ್ಮಿಕರ 3ಕ್ಕೂ ಹೆಚ್ಚು ಕಂಪನಿಯ ಫಲವಾಗಿ ಮಂದಿರ ಸಿದ್ಧವಾಗ್ತಿದೆ. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲಿ ಮಂದಿರ ನಿರ್ಮಾಣ ಮಾಡಲಾಗುತ್ತಿದೆ. ಮೂಲ ಸ್ಥಾನಕ್ಕೆ ರಾಮ ಇದೇ ಜನವರಿ 22ರಂದು ಶಿಫ್ಟ್ ಆಗಲಿದ್ದಾನೆ. ಮಂದಿರ ನಿರ್ಮಾಣದ ಕಾರ್ಯಕ್ಕೆ ಆಗಸ್ಟ್ 5, 2020ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಮಾಡಲಾಯಿತು. ಮೊದಲಿಗೆ 2021 ಜನವರಿ 21ರಂದು ಮಂದಿರ ನಿರ್ಮಾಣಕ್ಕೆ ಅಡಿಪಾಯ ಹಾಕಲಾಯಿತು. ಬಳಿಕ ಮಾರ್ಚ್ 21ಕ್ಕೆ ಬುನಾದಿ ಹಾಕಲಾಯಿತು. ಭೂಮಿ ಒಳಗೆ 5 ಪದರದಷ್ಟು ಮಣ್ಣು ತೆಗೆದು 5 ಝೋನ್ನಂತೆ ಕಲ್ಲನ್ನ ಅಳವಡಿಸಲಾಗಿದೆ. ಸೆಪ್ಟೆಂಬರ್ 21ರೊಳಗೆ 5 ಝೋನ್ನಲ್ಲಿ ಕಲ್ಲಿನಿಂದ ಮುಚ್ಚಲಾಗಿದೆ. ನವೆಂಬರ್ 21ರಂದು ಗದ್ದುಗೆ ನಿರ್ಮಾಣ ಮಾಡಲಾಯಿತು. ಬಳಿಕ ಪೀಠದ ನಿರ್ಮಾಣ ಶುರು ಮಾಡಿದ್ದು ಮಂದಿರ ನಿರ್ಮಾಣಕ್ಕೆ ಸ್ತಂಭಗಳನ್ನು ಹಾಕಲಾಯಿತು. ಸ್ತಂಭ ನಿರ್ಮಾಣದ ಬಳಿಕ ಎಲ್ಲ ಕಂಬಗಳಿಗೂ ಭೀಮ್ ಜೋಡಿಸಲಾಯಿತು. ಮೊದಲ ಮಹಡಿ ನಿರ್ಮಾಣವಾಗಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ 3 ಅಂತಸ್ತು ನಿರ್ಮಾಣವಾಗಲಿದೆ.